ಬಟ್ ಅನಂತಕುಮಾರ್ ಹೆಗಡೆ ಅವರು ಪ್ರೊವೋಕೇಟಿವ್ ಪಾಲಿಟಿಕ್ಸ್ ಮಾಡ್ತಾರೆ ಅನ್ನೋ ಆಪಾದನೆ ಅವಾಗವಾಗ ಬರ್ತಿರುತ್ತೆ. ಜನರನ್ನ ಅಗತ್ಯವೋ ಅನಗತ್ಯವೋ ಉದ್ರೇಕಕ್ಕೆ ಒಳಪಡಿಸ್ತಾರೆ. ಅದರಲ್ಲೂ ಹಿಂದುತ್ವ ಅನ್ನೋ ವಿಚಾರದಲ್ಲಂತೂ ಪದೇ ಪದೇ ಈ ರೀತಿಯ ಪ್ರೊವೋಕೇಟಿವ್ ಪಾಲಿಟಿಕ್ಸ್ ಮಾಡ್ತಾರೆ ಅಂತಾರೆ. ಜಸ್ಟ್ ಟು ಆ್ಯಡ್ ಟು ದಿಸ್, ನೀವು ಪ್ರವೋಕ್ ಆಗ್ತೀರಾ, ಪ್ರವೋಕ್ ಮಾಡ್ತೀರಾ ಸರ್? ನೋಡಿ, ಹಿಂದುತ್ವ ಇದೊಂದು ಬಾಹ್ಯ ವಿಷಯ ಅಂತ ಪರಿಗಣನೆ ಮಾಡಿರತಕ್ಕಂಥವರಿಗೆ ನಾನು ಏನು ಹೇಳಬೇಕಾದಂಥ ಅಗತ್ಯತೆ ಇಲ್ಲ. ಇವತ್ತಿನ ಸಾರ್ವಜನಿಕರೇ ಅದನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಹಿಂದುತ್ವ ಈ ಜೀವನದ ಪದ್ಧತಿ, ಇಲ್ಲಿನ ಜೀವನದ ಪರಂಪರೆ, ಇಲ್ಲಿನ ಜೀವನದ ಇತಿಹಾಸ. ಅದು ಇದನ್ನು ಹೇಳೋದ್ರಿಂದ ಕೆಲವರಿಗೆ ಪ್ರೊಆಕ್ಟಿವ್ ಆಗತ್ತೆ, ಭಾರಿ ಏನೋ ವಿವಾದ ಸೃಷ್ಟಿ ಆಗತ್ತೆ ಅಂತಂದರೆ ಹೌದು, ನಾನು ಇದ್ದಿದ್ದೇ ವಿವಾದವನ್ನು ಸೃಷ್ಟಿ ಮಾಡಲಿಕ್ಕೋಸ್ಕರ. ಹಿಂದುತ್ವವನ್ನು ಬಿಟ್ಟು ನಾವಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾವತ್ತೂ ಕೂಡ ನದಿಯ ಅಸ್ತಿತ್ವ ನೀರಿನಲ್ಲೇ ಇರುತ್ತೆ. ನೀರಿಲ್ಲದ ನದಿ ಅದು ಅರ್ಥ ಇಲ್ಲದೆ ಇರತಕ್ಕಂಥ ಮಾತು. ಹಿಂದುತ್ವ ಇಲ್ಲದೆ ಇರತಕ್ಕಂಥ ಹಿಂದೂಸ್ಥಾನ, ಹಿಂದುತ್ವ ಇಲ್ಲದೆ ಇರತಕ್ಕಂಥ ಭಾರತ, ಈ ಮಾತಿಗೆ ಅರ್ಥವೇ ಇಲ್ಲ. ನನ್ನ ಬದುಕನ್ನು ನಾನು ಒಪ್ಕೊಳ್ಬೇಕೆ ಬಿಟ್ಟರೆ ಅವಾಸ್ತವಿಕತೆಯನ್ನು ನಾನು ಒಪ್ಕೊಳ್ಳಿಕ್ಕೆ ಯಾವತ್ತೂ ಕೂಡ ಸಾಧ್ಯನೇ ಇಲ್ಲ. ಹಿಂದುತ್ವ ನನ್ನ ಜೀವನದ ಉಸಿರು, ನನ್ನದಲ್ಲ, ಈ ನಾಡಿನ ಈ ಸಮಾಜದ ಜೀವನದ ಉಸಿರು ಅದು. ಇದನ್ನು ಬಿಟ್ಟು ನೀವು ಬದುಕಬೇಕು ಅಂತ ಯಾರಾದರೂ ತೀರ್ಮಾನ ಮಾಡಿದಿದ್ರೆ ಅದು ಅವರ ಹುಚ್ಚುತನ, ನಂದಲ್ಲ. ಇದನ್ನೇ ವಿವಾದ ಅಂತ ಪರಿಗಣನೆ ಮಾಡೋದಾದರೆ ಖಂಡಿತವಾಗಿ ಹಾಗೆ ಮಾಡಿಕೊಳ್ಳಿ. ಹಾಗಂದ್ರೆ ಮುಸಲ್ಮಾನರು ಇದ್ದಾಗ ಜಗತ್ತಿಗೆ ನೆಮ್ಮದಿ ಸಿಗೋದಿಲ್ಲ. ಈ ಭಾರತದ ವಿಚಾರಕ್ಕಾದ್ರೆ ನಿಮ್ಮ ಅವಲೋಕನ ಸರಿ ಅನ್ಬೋದೇನೋ? ಇಡೀ ಜಗತ್ತಿನಲ್ಲೇ ಮುಸ್ಲಿಂ ಧರ್ಮ ಇರಬಾರ್ದು ಅನ್ನೋ ರೀತಿಯ ಹೇಳಿಕೆ ಇದು ಯಾಕೆ ಅಂತ? ಜಗತ್ತಿನ ಎಲ್ಲ ವಿದ್ಯಮಾನಗಳು ಕೂಡ ಒಂದು ಸತ್ಯವನ್ನು ದೃಢೀಕರಿಸಿದೆ. ಇದನ್ನ ಪ್ರಜ್ಞಾವಂತರು ಎಲ್ಲರೂ ಕೂಡ ಒಪ್ಕೊಂತಾರೆ. ಜಗತ್ತಿನ ಎಲ್ಲ ಸರ್ಕಾರಗಳು ಇದನ್ನು ಒಪ್ಕೊಂಡಿದೆ. ಇದನ್ನು ನಾನು ಮತ್ತೆ ಬಾಯ್ಬಿಟ್ಟು ಹೇಳಬೇಕಾ ಯಾವುದೋದು ಅಂತ? ಜಗತ್ತಿನ ಶಾಂತಿಗೆ ಭಂಗವನ್ನು ತಂದಿರತಕ್ಕಂಥದ್ದು ಯಾವುದು? ಜಗತ್ತಿನಲ್ಲಿ ಉಗ್ರವಾದ ಹುಟ್ಟು ಹಾಕಿದ್ದು ಯಾರು? ಜಗತ್ತಿನ ಇಡೀ ಜಗತ್ತಿನ ಉಗ್ರವಾದ ಎಲ್ಲಿದೆ? ಇದು ಜಗತ್ತಿಗೆ ಗೊತ್ತಾಗಿರತಕ್ಕಂಥ ವಿಷಯ. ಇದನ್ನು ಪುನಃ ಪುನಃ ನಾನು ಹೇಳಬೇಕಾದಂಥ ಅಗತ್ಯನೇ ಇಲ್ಲ. ಕೆಲವರಿಗೆ ಇದನ್ನು ನನ್ನ ಬಾಯಿನಲ್ಲೇ ಕೇಳಬೇಕು ಅಂತಕ್ಕಂಥ ಹುಚ್ಚು ಆಸೆ. ಸಮಯ ಸಂದರ್ಭದಲ್ಲಿ ಅದಕ್ಕೆ ಬೇಕಾಗಿರತಕ್ಕಂಥ ಉತ್ತರವನ್ನು ನಾನು ಕೊಟ್ಟಿದ್ದೀನಿ. ಪ್ರತಿ ಬಾರಿಯೂ ಅದನ್ನೇ ಕೊಡಬೇಕು ಅನ್ನುವಂಥದ್ದೇನಿಲ್ಲ. ಒಮ್ಮೆ ಕೊಟ್ಟ ಉತ್ತರವನ್ನು ನಾನು ಯಾವತ್ತೂ ಕೂಡ ಮತ್ತೊಮ್ಮೆ ಕೊಡೋ ಇಷ್ಟಪಡೋದಿಲ್ಲ. ಸ್ವಲ್ಪ ಇದರಲ್ಲಿ ಡೀಪರ್ ಹೋಗೋದಾದರೆ ಈ ಭಾವನೆಗಳು ನೀವೇನು ವ್ಯಕ್ತಪಡಿಸ್ತಾ ಇದ್ದೀರಾ, ಈ ಭಾವನೆಗಳು ಇದು ನಿಮ್ಮ ವೈಯಕ್ತಿಕವಾದ ಭಾವನೆಯೋ ಅಥವಾ BJP ಆಸ್ ಅ ಪಾರ್ಟಿ ಅದರ ಭಾವನೆಯೋ ಅಂತ ಕರ್ನಾಟಕದಲ್ಲಿ? BJP ಸಾಂಸ್ಕೃತಿಕ ರಾಷ್ಟ್ರೀಯತೆಯನ್ನು ಒಪ್ಪಿಕೊಂಡು ಬೆಳೆದು ಬಂದಿರತಕ್ಕಂಥ ಪಾರ್ಟಿ. ಇದಕ್ಕೆ ಇದರದೇ ಆದಂಥ ಸಿದ್ಧಾಂತ ಇದೆ. ಒಟ್ಟಾರೆ ರಾಜಕೀಯದ ಸಿದ್ಧಾಂತದ ಅಡಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಬೆಳೆದು ಬಂದಿಲ್ಲ. ಈ ದೇಶದ ಧರ್ಮ, ಸಂಸ್ಕೃತಿ, ಇತಿಹಾಸ, ಪರಂಪರೆ ಇದೆಲ್ಲದಕ್ಕೂ ಕೂಡ ಗೌರವ ಕೊಡಬೇಕು. ಆ ರೀತಿಯ ರಾಜಕೀಯ ಸಂಸ್ಕೃತಿ ಈ ನೆಲದಲ್ಲಿ ಅರಳಬೇಕು ಅಂತಕ್ಕಂಥ ನಂಬಿಕೆಯಿಂದ ಭಾರತೀಯ ಜನತಾ ಪಾರ್ಟಿ ಬೆಳೆದು ಬಂದಿದೆ. ಅದಕ್ಕೆ ತದ್ವಿರುದ್ಧವಾಗಿ ನಾನು ಯಾವತ್ತೂ ಕೂಡ ಮಾತಾಡಿಲ್ಲ. ಸರ್ ಹಾಗೆ ಆ ಥರ ಅನ್ಕೊಂಡಿದ್ದಿದ್ರೆ ಅದು ಅವ್ರ ಹಣೆ ಬರ, ನಾನೇನು ಮಾಡಲಿ? ಸರ್ ಹಾಗಿದ್ದಲ್ಲಿ ವೈ ಓನ್ಲಿ ಒನ್ ಅನಂತಕುಮಾರ್ ಹೆಗಡೆ ನಿಮ್ಮ ಪಾರ್ಟಿನಲ್ಲಿ? ನೀವು ಒಬ್ಬರೇ ಎಲ್ಲದಕ್ಕೂ ಧೈರ್ಯವಾಗಿ ಮಾತಾಡ್ತೀರಾ. ಆ ಮಾತಾಡಿದ್ದಕ್ಕೂ ಎಷ್ಟೋ ಸರಿ ನೀವು ಪನಿಷ್ಮೆಂಟ್ ತಿನ್ಬೇಕಾದಂಥ ಪರಿಸ್ಥಿತಿ ಬಂತು. ನೀವು ಹೇಳ್ತಾ ಇರೋದು ಸತ್ಯ ಅನ್ನೋದು ಈಗ ನೀವು ಮಾತಾಡ್ತಿರೋದು ನೋಡಿದ್ರೆ 100% ಕನ್ವಿಕ್ಷನ್ ನಿಮಗಿದ್ದ ಹಾಗಿದೆ. ವೈ ಓನ್ಲಿ ಒನ್ ಅನಂತಕುಮಾರ್ ಹೆಗಡೆ? ಬೇರೆ ಯಾರು ಅದಕ್ಕೆ ವಾಯ್ಸ್ ಔಟ್ ಮಾಡೋದಾಗ್ಲಿ ಸಪೋರ್ಟ್ ಮಾಡೋದಾಗ್ಲಿ ಮಾಡೋದೇ ಇಲ್ವಲ್ಲ, ಯಾಕೆ? ನಿಮ್ಮ ಪ್ರಶ್ನೆ ಸರಿ ಇದೆ, ಅಡ್ರೆಸ್ ತಪ್ಪಿದೆ. ನೀವು ಹ್ಯಾಕೆ ಫೇಸ್ ಮಾಡ್ತೀರಾ ಆ ಚಾಲೆಂಜ್? ನನಗೆ ನಂಬಿಕೆ ಇರೋ ವಿಷಯವನ್ನ ನಾನು ಯಾವುದೇ ಮುಲಾಜಿಲ್ದೇನೆ, ಯಾವುದೇ ಮುಚ್ಚುಮರೆ ಇಲ್ದೇನೆ ನಾನು ಹಂಚ್ಕೊಳ್ತೀನಿ ಜನರ ಎದುರುಗಡೆ. ಜನ ನನ್ನನ್ನು ಇಷ್ಟಪಡ್ತಕ್ಕಂಥದ್ದು ಅದಕ್ಕೋಸ್ಕರವೇ. ನಾನು ನಾಟಕ ಮಾಡ್ತಾ ಇದ್ದೀನಿ, ಎಲ್ಲರಿಗಿಂತ ಚೆನ್ನಾಗಿ ನಾಟಕ ಮಾಡ್ತಾ ಇದ್ದೀನಿ ಅಂತ ಆರಿಸರೆ ಜನ ನನ್ನನ್ನು ಆರಿಸಲಿಲ್ಲ. ಜನ ನನ್ನ ಮಾತಿಗೆ ಇವತ್ತೂ ಕೂಡ ಪ್ರೀತಿ ಪಡ್ತಕ್ಕಂಥದ್ದು, ವಿಶ್ವಾಸ ಇಡ್ತಕ್ಕಂಥದ್ದು, ಗೌರವ ಕೊಡ್ತಕ್ಕಂಥದ್ದು. ನಾವು ಏನು ಇದೆಯೋ ಅದನ್ನು ಹೇಳ್ತೀವಿ. ಜನರ ಹೃದಯದಲ್ಲಿ ಏನಿದೆಯೋ ಅದನ್ನು ನಾವು ಹೇಳ್ತೀವಿ. ಇಲ್ಲದೇ ಇರೋದನ್ನು ನಾವು ಹೇಳಲಿಕ್ಕೆ ಹೋಗೋದಿಲ್ಲ. ಇದಕ್ಕೋಸ್ಕರ ಜನರ ಜೊತೆ ನಾವಿದ್ದೀವಿ ಅಷ್ಟೇ. ಜನ ನಮ್ಮ ಜೊತೆಗಿದ್ದಾರೆ. ಹಿಂದೂ ರಾಷ್ಟ್ರ ಅಂತ ಹೇಳ್ತೀರಿ. ಹಿಂದೂ ರಾಷ್ಟ್ರವನ್ನ ಮಾಡ್ಲಿಕ್ಕೆ ಯಾರೇ ಅಡ್ಡ ಬಂದರೂ ಕೂಡ ಅವ್ರ ತಾಕತ್ತನ್ನ ನಾನು ಸವಾಲ್ ಹಾಕ್ತೀನಿ ಅನ್ನೋ ರೀತಿಯಲ್ಲಿ ಮಾತನಾಡ್ತೀರಿ. ಹಿಂದೂ ರಾಷ್ಟ್ರ ಅಂದ್ರೆ ಏನು ಅನಂತಕುಮಾರ್ ಹೆಗಡೆ ಅವ್ರ ಪ್ರಕಾರ? ಅಲ್ಲಿ ಬೇರೆ ಧರ್ಮೀಯರಿಗೆ ಅವಕಾಶವೇ ಇಲ್ವಾ?
100% ನಾನು ಹೇಳಿದ್ದು ಹೌದು. ನಾನು ಹೇಳಿದ್ದನ್ನು ಮತ್ತೊಮ್ಮೆ ದೃಢೀಕರಿಸ್ತೀನಿ. ನಮ್ಮ ಗುರಿ ಹಿಂದೂ ರಾಷ್ಟ್ರ ಮಾಡ್ತಕ್ಕಂಥದ್ದೇ. ಹಿಂದೂ ರಾಷ್ಟ್ರದ ಕಲ್ಪನೆ ಏನು, ಇದು ಗೊತ್ತಿಲ್ಲದೆ ಇರತಕ್ಕಂಥವರಿಗೆ ಬಹುತೇಕ ಇದೊಂದು ದೊಡ್ಡ ವಿವಾದ ಅಂತ ಅನ್ಸುತ್ತೆ. ಹೀನಂ ದೂಷಯತಿ ಇತಿ ಹಿಂದೂ. ಯಾವುದು ಕೆಟ್ಟದ್ದು ಅಂತ ಇದೆ ಜಗತ್ತಿನಲ್ಲಿ ಅದನ್ನು ದೂಷಣೆ ಮಾಡ್ತಕ್ಕಂಥವನು ಹಿಂದೂ. ಇದು ಯಾವುದೇ ಒಂದು ರೀತಿಯ ಪೂಜಾ ಪದ್ಧತಿಗೆ ಸೀಮಿತವಾಗಿರತಕ್ಕಂಥ ಶಬ್ದ ಅಲ್ಲೇ ಅಲ್ಲ. ಹಿಂದುತ್ವ ಈ ದೇಶದ ಸಂಸ್ಕೃತಿ, ಈ ಬದುಕಿನ ಸಂಸ್ಕೃತಿ. ಅದು ಇದೊಂದು ಜಾತಿ ಸಂಪ್ರದಾಯಕ್ಕೆ ಸೀಮಿತವಾಗಿರತಕ್ಕಂಥದ್ದಲ್ಲ. ನಾವು ನಮ್ಮ ಪರಂಪರೆಯಲ್ಲಿ ಒಂದು ಮಾತಿದೆ, ನರಾಜ್ಯಂ ನಚರಾಜಾಸೀತ್ ನರಾಜ್ಯೋ ನದಾಂಡ್ಯೋ ನಚದಾಂಡಿಕ ಧರ್ಮೇಣ ಇವ ಪ್ರಜಾತ್ ಸರ್ವೇ ರಕ್ಷಂತಿ ಸ್ಮ ಪರಸ್ಪರಂ ಅಂತ. ಎಲ್ಲಿ ರಾಜನೂ ಇರೋದಿಲ್ಲ, ಎಲ್ಲಿ ರಾಜ್ಯವೂ ಇರೋದಿಲ್ಲ, ದಂಡಕನೂ ಇರೋದಿಲ್ಲ, ದಂಡನೆಗೆ ಒಳಪಡತಕ್ಕಂಥವನೂ ಇರೋದಿಲ್ಲ. ಧರ್ಮೇಣ ಇವ ಪ್ರಜಾತ್ ಸರ್ವೇ ರಕ್ಷಂತಿ ಸ್ಮ ಪರಸ್ಪರಂ ಅಂತ. ಅಲ್ಲಿ ಧರ್ಮವೇ ಜನರನ್ನ ಪರಸ್ಪರ ರಕ್ಷಿಸುತ್ತೆ. ಇದು ಹಿಂದುತ್ವ.